ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 9ನೆಯ ಭಾಗ. ಶ್ರೀಕೃಷ್ಣನ ವ್ಯಕ್ತಿತ್ವ. ಪ್ರಾಚೀನ ಮಹಾಭಾರತ ಕಾಲದಲ್ಲಿ ತತ್ವಾಧಾರಿತ ಜೀವನ, ಮೌಲ್ಯಾಧಾರಿತ ರಾಜಕೀಯಗಳ ಬಗೆಗೆ ಸಮರ್ಥವಾಗಿ ಆಡಿ ಮಾಡಿ ದೀಕ್ಷೆ ವಹಿಸಿ ಶ್ರಮಿಸಿ ಧರ್ಮವನ್ನು ಜೀವನ ಕ್ರಮವನ್ನಾಗಿ ಮಾಡಿಸಿ ತೋರಿಸಿದ ಸಮರ್ಥ ರಾಜಕಾರಣಿ, ಪ್ರಬುದ್ಧ ಧರ್ಮಗುರು ಶ್ರೀಕೃಷ್ಣ. ಇದನ್ನು ಭಾರತೀಯರಾದ ನಾವೇ ಇನ್ನೂ ಸರಿಯಾಗಿ ಅರಿಯದುದು ನಮ್ಮ ದುರ್ದೈವ. ಇದಕ್ಕೆ ಕಾರಣ ಪರಂಪರೆಯಿಂದ ಬಂದ ಅಪಪ್ರಚಾರದ ಮಾತುಗಳ ಪೂರವೇ. ಶ್ರೀಕೃಷ್ಣ ಲೀಲೆ ಎಂದರೆ ಸ್ತ್ರೀ ಲೋಲುಪತೆಯೆಂದೂ, ಶ್ರೀಕೃಷ್ಣ ಕಾರಸ್ಥಾನ ಎಂದರೆ ಕುಟಿಲ ರಾಜಕಾರಣವೆಂದೂ, ಹೇಳಿದ್ದೊಂದು ಮಾಡಿದ್ದೊಂದು ಎಂಬ ಇಬ್ಬಗೆಯ ಜೀವನ ರೀತಿಯ ನೀತಿ ರಾಜಕೀಯ ಸಾಮಾಜಿಕ ನಡತೆಗಳೆಂದೂ ನಮ್ಮವರೇ ಕವಿಗಳು, ಗಮಕಿಗಳು, ನಟರು, ಹರಿಕೀರ್ತನಕಾರರು, ಸಾಹಿತ್ಯ ವಿಮರ್ಶಕರು, ಸುಧಾರಕರು ಇನ್ನೂ ಅಪಪ್ರಚಾರ ಮಾಡುತ್ತಿರುವ ವೈಖರಿಗೆ ವಿಧರ್ಮೀಯರ ಅಪಪ್ರಚಾರದ ಕಾವು, ಒಗ್ಗರಣೆಯೂ ವಿಷವೂ ಕೂಡಿ ಶ್ರೀಕೃಷ್ಣನ ನೈಜ ವ್ಯಕ್ತಿತ್ವದ ಪರಿಜ್ಞಾನವೇ ಭಾರತೀಯರಿಗೆ ಕಡಿಮೆಯಾಗಿದೆ. ಶ್ರೀಕೃಷ್ಣನ ನಿಜ ವ್ಯಕ್ತಿತ್ವ ಚಿತ್ರಣಕ್ಕೆ ಶ್ರೀ ಮಹಾಭಾರತ, ಭಾಗವತ, ಹರಿವಂಶ, ವಿಷ್ಣು ಪುರಾಣಗಳಂತಹ ಋಷಿಕೃತ ಪ್ರಮಾಣಗಳು ಆಕರವಾಗಬೇಕೇ ವಿನಃ ಪಾಮರರ ಕುಕಲ್ಪನೆಗಳಲ್ಲ. ಈ ಮೂಲ ಪ್ರಮಾಣದ ಚಿತ್ರಣದ ಪರಿಚಯ ಇಲ್ಲಿನ ಉದ್ದೇಶ. ಶ್ರೀಕೃಷ್ಣ ಮತ್ತು ಮೌಲ್ಯಾಧಾರಿತ ರಾಜಕಾರಣ. ಶ್ರೀಕೃಷ್ಣನ ಅವತಾರ ಕಾಲ ನಮ್ಮ ಕಾಲಕ್ಕಿಂತ ಹಲವಾರು ವಿಧಗಳಲ್ಲಿ ಹೆಚ್ಚು ಕೆಟ್ಟಿತ್ತು. ಅಧಿಕಾರ ಕೇಂದ್ರೀಕೃತ ಹಸ್ತರಾದ ರಾಜಕಾರಣಿಗಳು ಧರ್ಮ, ನೀತಿ, ನಯ ಮೊದಲಾದ ಮಹಾಮೌಲ್ಯಗಳನ್ನು ಗಾಳಿಗೆ ತೂರಿ ಕೇವಲ ಸೈನ್ಯ ಬಲ, ಆರ್ಥಿಕ ಬಲ, ಜನಬಲಗಳಿಂದ ತಾವು ಮಾಡಿದ್ದೇ ಸರಿ ಎಂಬ ಹೊಗಳಿಕೆಯನ್ನು ಕೊಂಡು ದೇಶದ, ವಿಶ್ವದ ಜನಜೀವನದ ದಿಕ್ಕನ್ನು ಮೃತ್ಯುವಿನತ್ತ ಕೊಂಡೊಯ್ಯುತ್ತಿದ್ದ ಕಾಲ ಅದು. ಜರಾಸಂಧ ಈ ಪುಂಡ ರಾಜಕಾರಣಿಗಳ ಕೇಂದ್ರಬಿಂದುವಾಗಿದ್ದ. ಸಿಂಧ್ ಪ್ರಾಂತ್ಯದ ಕಾಲಯವನ, ಸೌರಾಷ್ಟ್ರದ ಸೈಂಧವ, ವಿದರ್ಭದ ರುಕ್ಮಿ, ಅವಂತಿಯ ಶಿಶುಪಾಲ, ಗುರ್ಜರದ ಯಾದವರಲ್ಲಿ ಒಬ್ಬಿಬ್ಬರು, ಮಧುರೆಯ ಕಂಸ, ಕರವೀರದ ಶೃಗಾಲ ವಾಸುದೇವ, ಇನ್ನುಳಿದ ದುಷ್ಟರೆಲ್ಲ ಇವನ ಕೈಗೊಂಬೆಗಳೋ ಹೊಗಳು ಭಟ್ಟರೋ ಆಗಿದ್ದರು. ಎದುರಿಸಿದವರು ಅವನ ಸೆರೆಯಲ್ಲಿದ್ದರು. ಇಂಥ ದಿಟ್ಟ ರಾಜಕಾರಣಿಗಳನ್ನು ಬಲಿಕೊಟ್ಟು ಸಮ್ರಾಟ್ ಆಗುವ ಕನಸು ಜರಾಸಂಧನಿಗಿದ್ದು ಅದು ಶ್ರೀಕೃಷ್ಣನಿಗಿಲ್ಲದಿದ್ದರೆ ನನಸಾಗುವುದರಲ್ಲಿಯೂ ಇದ್ದಿತು. ಶ್ರೀಕೃಷ್ಣ ಅದನ್ನು ರಾಜಕೀಯ ತಂತ್ರ, ಚಾಣಾಕ್ಷತನಗಳಿಂದ ನುಚ್ಚುನೂರಾಗಿಸಿದ. ಇಂಥದೇ ಹೊಸ ಪೀಳಿಗೆಯ ಇನ್ನೊಂದು ರಾಜಕೀಯ ಅರ್ಬುದ ರೋಗಕ್ಕೆ ಹಸ್ತಿನಾವತಿಯ ದುರ್ಯೋಧನ ಕೇಂದ್ರವಾಗಲಾರಂಭಿಸಿದ. ದುಷ್ಟರಾಜರ ಒಲವಿನ ಜೊತೆಗೆ ಅದನ್ನು ಶಿಷ್ಟರೆನಿಸಿದ ಭೀಷ್ಮ ಕೃಪಾದಿಗಳ ಮಂಕು, ಮೌನ ಸಮ್ಮತಿಯ ಮುದ್ರೆಯೂ ಬಿದ್ದಿತ್ತು. ದ್ರೋಣನ ರಾಜಕೀಯ ಸೇಡಿನ ಬುದ್ಧಿ, ಕರ್ಣನ ಮಹತ್ವಾಕಾಂಕ್ಷೆಯ ವಿಷ, ದುಶ್ಯಾಸನನ ಅವಿವೇಕ, ಧೃತರಾಷ್ಟ್ರನ ಒತ್ತಾಸೆ ಇವೆಲ್ಲ ಸೇರಿ ಸಮರ್ಥ ಆಡಳಿತಗಾರರಾಗಬಹುದಿದ್ದ ಪಾಂಡವರು ಕಾಡು ಪಾಲಾದರು. ಅವರ ನಿರ್ನಾಮಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದವು. ಅವನ 13 ವರ್ಷಗಳ ಯತ್ನ ನಿಷ್ಫಲವಾದುದು ಶ್ರೀಕೃಷ್ಣನ ತಂತ್ರದಿಂದ. ಅಷ್ಟಿಷ್ಟು ಸೈನ್ಯ ಧರ್ಮ ರಾಜಕಾರಣದತ್ತಲೂ ಕೂಡಿತು. ಸ್ವಯಂ ಕೃಷ್ಣನೇ ಅತ್ತ ನಿಂತ. ಮತಿಗೆಟ್ಟ ಅರ್ಜುನನಿಗೆ ಜ್ಞಾನದೀಪವಾಗಿಯೂ, ಧೃತಿಗೆಟ್ಟ ಧರ್ಮಪುತ್ರನಿಗೆ ಧರ್ಮಧೈರ್ಯವಾಗಿಯೂ, ದಿಕ್ಕುಗೆಟ್ಟ ದ್ರೌಪದಿಯಂಥ ಸಾಧ್ವೀಮಣಿಗೆ ದಿಕ್ಕಾಗಿಯೂ, ನೀತಿಗೆಟ್ಟ ರಾಜಕಾರಣಕ್ಕೆ ವಿಷನಾಶಕನಾಗಿ ಶುದ್ಧಿಕಾರಕನಾಗಿಯೂ ಅಂದಿನ ರಾಜಕಾರಣದಲ್ಲಿ ಶ್ರೀಕೃಷ್ಣ ವಹಿಸಿದ ಪಾತ್ರ ಮುಖಗಳು ಒಂದೆರಡಲ್ಲ. ರಾಜಕಾರಣವಿಲ್ಲದೆ ಯಾವ ಸಮಾಜವೂ ತನ್ನ ನಿಶ್ಚಿತ ಗುರಿಯನ್ನು ಸಾಧಿಸಲಾರದು. ಧನ ಸಂಪಾದನೆ, ಆರ್ಥಿಕ ಪ್ರಗತಿ, ಐಹಿಕ ಭೋಗಗಳನ್ನೇ ಪ್ರಧಾನ ಗುರಿಯನ್ನಾಗಿಸಿ
ಹೊಂದಿರುವ ಇಂದಿನ ಪಶ್ಚಿಮ ದೇಶಗಳ 400 ವರ್ಷಗಳ ಇತಿಹಾಸದಲ್ಲಿ ಧರ್ಮ ಪ್ರಜ್ಞೆಯ ಅವರ ವಾಣಿಜ್ಯ ನೀತಿ ಸಾಮಾಜಿಕ ರಾಜಕೀಯ ರೀತಿಗಳಲ್ಲಿ ಅಸ್ಪೃಶ್ಯವಾಗಿ ಹೊರಗುಳಿದಿರುವುದನ್ನು ಜಾನ್ ರಸ್ಕಿನ್ ಮಹಾಶಯನು ಉಗ್ರವಾಗಿ ಟೀಕಿಸಿದ್ದಾನೆ. ಆಡಮ್ ಸ್ಮಿತ್, ಬೆಂಥಮ್, ಮಿಲ್, ಮಾರ್ಕ್ಸ್ ಮುಂತಾದವರೆಲ್ಲರ ಧರ್ಮ ಬಾಹಿರ ಪರಿಗಣನೆಗಳಿಗೆ ಯಾವ ಸಾಕ್ಷಿಯೂ ಬೇಡ. ಧರ್ಮ ಸಂಸ್ಥೆಗಳಿಗೂ ರಾಜಕೀಯ ಸಂಸ್ಥೆಗಳಿಗೂ ಸಂಪರ್ಕ ಸಂಬಂಧ ಕಡಿದು ಅಲ್ಲಿ ಎಷ್ಟೋ ಶತಮಾನಗಳೇ ಆದವು. ಋಷಿ ಮುನಿಗಳ ಅವಶ್ಯಕತೆ ಈ ಸಮಾಜಕ್ಕೆ ಆಗಲಿಲ್ಲ. ಭಾರತ ದೇಶದ ಸಂಸ್ಕೃತಿಗೆ ಇವೆಲ್ಲ ಹಿಂದಿನಿಂದಲೂ ಬೇಕೇ ಆಗಿರುವುದು ಅದರ ವೈಶಿಷ್ಟ್ಯ. ಇದನ್ನೆಲ್ಲ ಒಗ್ಗೂಡಿಸಿ ಜನಜೀವನವನ್ನು ಸರ್ವತೋಮುಖ ಸುಂದರವನ್ನಾಗಿಸಲು ಕಾಲಕಾಲಕ್ಕೆ ಯತ್ನಿಸಿದ ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ಜಮದಗ್ನಿಗಳಂಥ ಬ್ರಹ್ಮಕ್ಷತ್ರ ತತ್ವವಿದುರ ಸಾಲಿನಲ್ಲಿ ನಿಲ್ಲುವವನು ಮಹಾಭಾರತದ ಶ್ರೀಕೃಷ್ಣ. ರಾಜಕಾರಣ ಯಾವ ದೊರೆಯ ಭೋಗ, ಕೀರ್ತಿ, ಸುಖಗಳ ಸಾಧನೆಯೂ ಅಲ್ಲ, ಆಗಲೂಬಾರದು. ಅದು ಜನಜೀವನದ ಉನ್ನತೀಕರಣಕ್ಕೆ ಮಾತ್ರ ಸಾಧನ. ಆಳುಗ ಅದರ ಚುಕ್ಕಾಣಿ ಹಿಡಿದ ಅಂಬಿಗ ಮಾತ್ರನಾಗುತ್ತಾನೆ. ಆಳುಗನ ಕೈಯಲ್ಲಿ ಅಧಿಕಾರ ಇರುವುದು ಕುರುಬನ ಕೈಯ ಕೋಲಿನಂತೆ, ಕಮ್ಮಾರನ ಕೈಯ ಸುತ್ತಿಗೆಯಂತೆ, ರಥ ನಡೆಸುವವನ ಕೈಯ ಚಾವಟಿಯಂತೆ. ರಕ್ಷಣೆ, ದಿಗ್ದರ್ಶನ, ದುಷ್ಟ ಶಿಕ್ಷೆ, ಸದ್ವತ್ತಿಗಳ ಪೋಷಣೆ, ಪ್ರಜಾ ಪರಿಪಾಲನೆ, ಇದಕ್ಕಾಗಿ ರಾಜಾಧಿಕಾರ ಉಪಯುಕ್ತವಾಗಬೇಕು. ಮೌಲ್ಯಾಧಾರಿತ ರಾಜಕಾರಣ ಎಂದರೆ ಇದೇ. ಅಧಿಕಾರ ದುರುಪಯೋಗವಾಗಿ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ತನ್ನ ವೈಭವೀಕರಣ, ಎದುರಾದ ಬುದ್ಧಿ ಹೇಳುವ ದಿಟ್ಟ ಧಾರ್ಮಿಕರ ಹಿಂಸೆ, ಕೊಲೆ, ಸುಲುಗೆ, ಧರ್ಮ ಧ್ವನಿಯ ಉಸಿರುಗಟ್ಟಿಸುವ ಯತ್ನ ಇತ್ಯಾದಿ ನಡೆಯುವಂತಾದರೆ ರಾಜಕಾರಣದ ಸತ್ಪ್ರವಾಹ ನಿಂತು ಅದು ನಿಂತ ನೀರಾಗಿ ಕೊಳಚೆಯಾಗಿ ವಿಷಕ್ರಿಮಿಗಳು ಅಲ್ಲಿ ಹುಟ್ಟಿ ವಾತಾವರಣವನ್ನು ವಿಷಯುಕ್ತ ಮಾಡಿಬಿಡುತ್ತವೆ. ಸಮಾಜದ ಅಭ್ಯುದಯದ ದಿಕ್ಕು ಕೆಡುವುದೇ ಹೀಗೆ. ಎಲ್ಲೋ ಒಬ್ಬ ಪ್ರಾಮಾಣಿಕನನ್ನು ಬಹುಸಂಖ್ಯಾತರಾದ ಲಂಚಕೋರರು ಚುಚ್ಚು ಮಾತಾಡುವ ಪ್ರಾಮಾಣಿಕನನ್ನೇ ಅಪಹಾಸ್ಯ ಮಾಡಿ ಅದನ್ನೇ ಫ್ಯಾಷನ್ ಮಾಡುವುದುಂಟಲ್ಲ. ದೇವರೇ ಬಂದರೂ ಲಂಚ ನಿರ್ಮೂಲ ಮಾಡಲಾರ ಎಂದೊಬ್ಬ ಲಂಚಕೋರ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದುಂಟು. ಏಕೆಂದರೆ ಆ ಲಂಚ ನಿರ್ಮೂಲನೆ ಉಪದ್ರವವಿದ್ದಿತು. ಮೌಲ್ಯಾಧಾರಿತ ರಾಜಕೀಯವೆನ್ನುವುದೇ ಅಸಂಗತ, ಅಸಂಬದ್ಧ, ಅವಾಸ್ತವ ಎಂದು ಇಂದೊಬ್ಬ ರಾಜಕಾರಣಿ ಇನ್ನೂ ನೆನ್ನೆ ಹೇಳಿದರು. ಮೌಲ್ಯಗಳು ಇವರಿಗೆಲ್ಲ ಮೃತ್ಯುಗಳು. ಮೌಲ್ಯ ಬೇಡದವರಿಗೆ ಯಾವ ದಂಡ ಸಂಹಿತೆಯೂ ಬೇಕಾಗುವುದಿಲ್ಲ. ಪೊಲೀಸರನ್ನು, ಮಿಲಿಟರಿಯನ್ನು, ಅರಸೊತ್ತಿಗೆಯನ್ನು ಬಲಿಷ್ಠರು ಬೆಲೆಗೆ ಕೊಂಡರೆ ಮುಗಿಯಿತು. ಕೊಲೆಗಳು ಮುಚ್ಚುತ್ತವೆ. ರಾಷ್ಟ್ರಯತ್ನ ನಿರಾಬಾಧವಾಗಿ ನಡೆಯುತ್ತದೆ. ನಾಚಿಕೆ ಕಣ್ಣು ಮುಚ್ಚುತ್ತದೆ. ದೇಶಪ್ರೇಮದ ಮಾತು ಬೂಟಾಟಿಕೆಯಾಗುತ್ತದೆ. ದೇಶದ್ರೋಹಿ ದೇಶಪ್ರೇಮಿಯೇ ಆಗಿಬಿಡುತ್ತಾನೆ. ದೇಶ ಬಾಂಧವ ದೇಶವೈರಿ ಎನಿಸಿ ಗಡೀಪಾರು ಆಗುತ್ತಾನೆ. ಅಂದಿನ ಎಂದೆಂದಿನ ಇಂದಿನ ರಾಜಕೀಯಕ್ಕೆ ಇರುವುದು ಇವೆರಡೇ ದಿಕ್ಕು: ಜನಜೀವನದ ಉನ್ನತೀಕರಣ ಅಥವಾ ವ್ಯಕ್ತಿಯ ವೈಭವೀಕರಣ. ಈ ಎರಡನೆಯದೇ ಬಹು ಜನಪ್ರಿಯ ಯಾವಾಗಲೂ. ಶ್ರೀಕೃಷ್ಣ ಈ ದಿಕ್ಕಿನ ವಿರುದ್ಧ ಈಸಿ ಕಾಲಪ್ರವಾಹದ ದಿಕ್ಕನ್ನೇ ಬದಲಿಸಿದ ಕಾಲಪುರುಷನಾದ. ಕಾಲೋಸ್ಮಿ ಎಂದು ಅರ್ಜುನನಿಗೆ ಹೇಳಿದ. ಬಾಲಕೃಷ್ಣನಾಗಿ ಯಮುನೆಯಲ್ಲಿನ ಕಾಲಿಯನ ವಿಷವನ್ನು ತೊಲಗಿಸಿ ಸಾಂಕೇತಿಕವಾಗಿ ತನ್ನ ಅವತಾರ ಉದ್ದೇಶವನ್ನೇ ಬಯಲು ಮಾಡಿದ. ವಿಷವಿದ್ದೆಡೆ ಶುದ್ಧಿಗಾಗಿ ತಾನುದಿಸಿ ಬಂದವನೆಂದು ಸಾರಿದ, ತೋರಿದ, ಮಾಡಿದ. ಆಚಾರ ವಿಚಾರ, ಜನಜೀವನ, ವ್ಯಕ್ತಿಜೀವನದಲ್ಲಿ ಧ್ಯೇಯವಿರಬೇಕೆಂದೂ ಸ್ವಾರ್ಥ ತ್ಯಾಗವಿರಬೇಕೆಂದೂ ದೀನ ದಲಿತರಿಗೆ ಅನುಕಂಪಿ ಇರಬೇಕೆಂದೂ ಬುದ್ಧಿವಂತರಿಗೆ ಹಿರಿಯರಿಗೆ ಸದ್ವಿಚಾರಗಳಿಗೆ ಗೌರವ ಇರಬೇಕೆಂದೂ ಇಂದಿನ ಪೀಳಿಗೆ ಮುಂದಿನ ಪೀಳಿಗೆಯ ಅಭ್ಯುದಯ ಶ್ರಮಿಸಬೇಕೆಂದೂ ಭೂತ ವರ್ತಮಾನಗಳು ದ್ರೋಹ ಬಗೆದರೆ ಭವಿಷ್ಯವೇ ಭೂತವಾದೀತೆಂದೂ ಎಚ್ಚರಿಸಿದ. ಈ ಎಲ್ಲ ಶ್ರೀ ಭಗವಾನ್ ಉವಾಚ
ಪ್ರಸಂಗಗಳಲ್ಲಿ ಸ್ಪಷ್ಟ. ಶ್ರೀಕೃಷ್ಣ ಯುದ್ಧಮಾರಿಯೇ. ತಂತ್ರ ಎಂದೊಡನೆ ಮಂಕುಬುದ್ಧಿಯವರಿಗೆ ಕುತಂತ್ರ ಎಂದೇ ಅರ್ಥವಾಗುವುದು. ಮೌಢ್ಯದಿಂದ ಕುತಂತ್ರವಿಲ್ಲದೆ ದುಷ್ಟ ರಾಜಕೀಯೋದ್ದೇಶಗಳನ್ನು ಈಡೇರಿಸಿಕೊಳ್ಳುವುದು ಅಶಕ್ಯವೆಂಬ ಪಾಶ್ಚಾತ್ಯರ ನಡವಳಿಕೆಯೇ ಇತಿಹಾಸದಲ್ಲಿ ಇದಕ್ಕೆ ಪೋಷಕವಾದುದು ದುರ್ದೈವ. ಬ್ರಿಟಿಷರು, ಪೋರ್ಚುಗೀಸರು ಭಾರತವನ್ನು, ಬೇರೆ ರಾಷ್ಟ್ರಗಳನ್ನು ಹಿಡಿದು ರಕ್ತ ಹೀರಿದುದು ಹೀಗೆ. ಇದೇ ಐರೋಪ್ಯರು ಇಂದಿನ ಅಮೇರಿಕೆಯನ್ನು ಹಿಡಿದುದು ಹೀಗೆ. ಹಿಟ್ಲರನ ಮಹಾಯುದ್ಧವನ್ನು ಹೂಡಿದುದು, ಯಹೂದ್ಯರನ್ನು ಕೊಂದುದುದು ಇದೆಲ್ಲ ಕುತಂತ್ರವೇ ಸರಿ. ಆದರೆ ರಾಜಕೀಯವೆಲ್ಲ ಹೀಗೇ ಇರಬೇಕೇ, ಆಗಬೇಕೇ ಎಂಬುದರ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.